Hi guys, how are you? Hope all of you are doing good. Mm, Today, actually, I just wanted to share a story of my friend. ಇದು ನನ್ನ ಕಾಲೇಜ್ ಫ್ರೆಂಡ್ ಜೊತೆ ಕರೆಂಟಾಗಿ ಆಗ್ತಾ ಇರೋ ಸಿಚುವೇಶನ್. ಚಿಕ್ಕವಾಗಿಂದ ಆ ಹುಡುಗಿಗೆ ಪ್ರಾಬ್ಲಮ್ಸೆ. ಚಿಕ್ಕವಾಗ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅಮ್ಮನ್ನ ಕಳ್ಕೊಂಡ್ಬಿಡ್ತಾಳೆ. ಆಮೇಲೆ ಅಪ್ಪನೇ ಸಾಕೋದು. ಆ ಅಪ್ಪನೇ ತಿಂಡಿ ಮಾಡಿಕೊಡೋದು, ಸ್ಕೂಲಿಗೆ ರೆಡಿ ಮಾಡಿಕೊಡೋದು ಎಲ್ಲ ಆಗುತ್ತೆ. ಆಮೇಲೆ ಕಾಲೇಜಿಗೆ ಬರ್ತಾಳೆ, ಕಾಲೇಜ್ ಫಿನಿಷ್ ಆಗುತ್ತೆ, ಒಂದು ಒಳ್ಳೆ ಕಡೆ ಕೆಲಸ ಸಿಗತ್ತೆ, ಕೆಲಸಕ್ಕೂ ಸೇರ್ಕೋತಾಳೆ. ಆಮೇಲೆ ಆ ಹುಡುಗಿಗೆ 30 ವರ್ಷ ಆಗತ್ತೆ. 30 ವರ್ಷ ಆದಮೇಲೆ ಅವ್ರ ಅಪ್ಪಂಗೆ ಅನ್ಸತ್ತೆ, ನನ್ನ ಮಗಳಿಗೆ ಮದುವೆ ಮಾಡಬೇಕು, ಮದುವೆ ಮಾಡಿ ಮುಗಿಸ್ಬಿಡ್ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ. ಸೊ ಏನು ಸಜೆಸ್ಟ್ ಮಾಡ್ತಾರೆ ಅವರಪ್ಪ, ಹೋಗು ಡೇಟಿಂಗ್ ಸೈಟಲ್ಲಿ ನೀನು ಪ್ರೊಫೈಲ್ ಅಪ್ಡೇಟ್ ಮಾಡು, ಡೇಟಿಂಗ್ ಸೈಟಿಂದ ಯಾರನ್ನಾದ್ರೂ ಡೇಟ್ ಮಾಡಿ ನೀನು ಮದುವೆ ಮಾಡ್ಕೋ ಅಂತ ಹೇಳ್ತಾರೆ. ಈ ಹುಡುಗಿನೂ ಹ್ಞೂ ಅಂತ ಒಪ್ಕೊಂಡು ಡೇಟಿಂಗ್ ಸೈಟಲ್ಲಿ ಅವಳು ಪ್ರೊಫೈಲೆಲ್ಲ ಅಪ್ಡೇಟ್ ಮಾಡಿ ಬಿಟ್ಬಿಡ್ತಾಳೆ. ಆಮೇಲೆ ಇವಳಿಗೆ ಇಷ್ಟ ಆಗೋ ಒಂದು ಪ್ರೊಫೈಲ್ ನೋಡ್ತಾಳೆ, ಫಸ್ಟ್ ಪ್ರೊಫೈಲ್. ಹೋಗಿ ಡೇಟಿಂಗ್ ಅಂತ ಹೋಗ್ತಾರೆ. ಒಬ್ಬರು ಮಾತಾಡ್ತಾರೆ, ಇವಳ ಹಿಸ್ಟ್ರಿ ಎಲ್ಲ ಇವಳು ಹೇಳ್ತಾಳೆ, ಅವನ ಹಿಸ್ಟ್ರಿ ಎಲ್ಲ ಅವನು ಹೇಳ್ತಾನೆ. ಇವಳಿಗೆ ಅಮ್ಮ ಇಲ್ಲ ಅಂತ ಹೇಳ್ತಾಳೆ. ಆ ಹುಡುಗಂಗೆ ಅಪ್ಪ ಇರಲ್ಲ, ಅಮ್ಮ ಮಾತ್ರನೇ ಇರ್ತಾರೆ. ಅಮ್ಮ ತಮ್ಮನ ಜೊತೆ ಬೇರೆ ಊರಲ್ಲಿ ಇರ್ತಾರೆ. ಸೊ ಇಷ್ಟೆಲ್ಲ ಆಗತ್ತೆ. ಆಮೇಲೆ ಇವಳಿಗೆ ತುಂಬ ಇಷ್ಟ ಆಗೋಗ್ತಾನೆ ಹುಡುಗ, ಹೈಟ್ ಇದ್ದಾನೆ ಅಂತ. ಆಮೇಲೆ ಏನಾಗುತ್ತೆ, ಒಂದಿನ ಕರ್ಕೊಂಡು ಅವ್ರ ಅಪ್ಪನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅವ್ರ ಮನೆಗೆ ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡ್ತಾಳೆ. ಅವ್ರ ಅಪ್ಪನಿಗೆ ಇಷ್ಟ ಆಗಲ್ಲ ಹುಡುಗ. ಇಷ್ಟ ಆಗದೆ ಇರೋದ್ರೆ ಮನೆಯಿಂದ ಹೊರಗಾಕ್ಬಿಡ್ತಾನೆ ಹುಡುಗನ್ನ. ಇವಳಿಗೆ ಭಯ ಆಗಿ ಇವಳು ಏನೂ ಮಾಡೋಕ್ಕಾಗದ್ರೆ ಸುಮ್ಮನೆ ಆಗೋಗ್ತಾಳೆ. ಆಮೇಲೆ ಒಂದು ದೊಡ್ಡ ಜಗಳ ಆಗತ್ತೆ. ಅವರಪ್ಪ ಈ ಹುಡುಗಿನೂ ನೀನು ಮನೆ ಬಿಟ್ಟು ಹೋಗು ಅಂತ ಹೇಳ್ತಾರೆ. ಇವಳು ತಮಾಷೆಗೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಬಿಟ್ರೆ ಅವರಪ್ಪ ತಡೆಯೋದು ಇಲ್ಲ. ಈ ಹುಡುಗಿ ಏನು ಮಾಡ್ತಾಳೆ, ಆ ಹುಡುಗಂಗೆ ಫೋನ್ ಮಾಡಿ ಹಿಂಗಾಯಿತು ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗ ಬಾ, ನಾನು ನಿನ್ನ ನೋಡ್ಕೊತೀನಿ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ. ಇನ್ನು ಮಿಕ್ಕಿದ ಸ್ಟೋರಿ ನಾಳೆ ಕಂಟಿನ್ಯೂ ಮಾಡ್ತೀನಿ.